ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ? ಟೈಮ್ ಬಂದು ಆಲ್ರೆಡಿ 6:30 ಆಯಿತು. ಚಿಕನ್ ತೊಗೊಂಬರೋಣ ಅಂತ ಹೋಗ್ತಾನೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ, ಚಿಕನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನು ಅಮ್ಮ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನೋಡೋಣ, ಚಿಕನ್ ತಂದಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಸೊ ಫೈನಲಿ ಚಿಕನ್ ಅಂಗಡಿಗೆ ಬಂದು ಚಿಕನ್ ಕಟ್ ಮಾಡಿಸ್ಕೊಂಡೆ. ಅದಾದಮೇಲೆ ಮನೆಗೆ ಬಂದು ನೋಡಿದ್ರೆ ಅಮ್ಮ ಆಗಲೇ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ರು. ಸರಿ ಆಯಿತು ಅಂತ ಅದ್ರದ್ದೊಂದು ಕ್ಲಿಪ್ಪಿಂಗ್ ತಗೊಂಡು ಸರಿಗಮಪ ಏನೋ ನೋಡಿಕೊಂಡು ಹಂಗೆ ಎಂಜಾಯ್ ಮಾಡಿಕೊಂಡು ಅಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ನೆಕ್ಸ್ಟು ಸಾಂಬಾರ್ದು ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಸರಿ ಆಯಿತು ಅಂತ ಹೊರಗಡೆ ಬಂದು ನೋಡಿದ್ರೆ ನಾಯಿ ನಿಂತಿತ್ತು. ಆ ನಾಯಿ ಸಾಂಬಾರು ಮಾಡ್ತಾಯಿದ್ವಿ ಅಲ್ವಾ, ಚಿಕನ್ ಸ್ಮೆಲ್ಲಿಗೆ ನಾಯಿ ಬಂದು ನಿಂತಿತ್ತು ಮನೆ ಬಾಗಿಲಲ್ಲಿ. ಸೊ ಆಯಿತು ಅಂತ ಇನ್ನೂ ಸಾಂಬಾರು ಆಗಿರಲಿಲ್ವಲ್ಲ, ಆಮೇಲಿಂದ ಹಾಕೋಣ ಅಂತ ಹೇಳಿ ನಾಯಿ ಜೊತೆ ಸುಮ್ಮನೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನಾಯಿ ಕೂಡ ಬರೀ ಮನೆಯೊಳಗೆ ನೋಡ್ತಿತ್ತು, ಯಾಕೆಂದರೆ ಸ್ಮೆಲ್ ಅಲ್ಲಿಂದ ಬರ್ತಿತ್ತಲ್ಲ. ಸೊ ಏನಾದರೂ ಹಾಕ್ತಾರೆ ಅಂತ ನೋಡ್ತಾಯಿತ್ತು. ಸೊ ಫೈನಲಿ ಸಾಂಬಾರೆಲ್ಲ ಆಯಿತು. ಅಮ್ಮ ಸಾಂಬಾರನ್ನೆಲ್ಲ ನೋಡಿಬಿಟ್ಟು ಇನ್ನೇನು ಟಚಪ್ ಕೊಡಬೇಕು ಅಂತ ನೋಡ್ತಾಯಿದ್ರು. ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಸಾಂಬಾರು ಈ ರೀತಿ ಇತ್ತು. ಮುದ್ದೆ ಮಾಡಿ ರೈಸ್ ಮಾಡಿದರು. ಸೊ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಹಂಗೆ ಸ್ವಲ್ಪ ಹೊತ್ತು ಕ್ಯಾಶುವಲಾಗಿ ಮಾತಾಡಿ ಎಲ್ಲರೂ ಕೂಡ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ನೆಕ್ಸ್ಟ್ ಡೇ ಅಂದರೆ ಇದು ಮಂಡೇ ವ್ಲಾಗು. ಮಂಡೇ ಈವ್ನಿಂಗು ಮಾರ್ನಿಂಗು ಸ್ನಾನ ಮಾಡಿರಲಿಲ್ಲ, ಫ್ರೆಶ್ ಅಪ್ ಆಗಿರಲಿಲ್ಲ ಅಂತೇಳಿ ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಸ್ನಾನ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ತಾನೇ. ನಮ್ಮಮ್ಮ ಇದು ಯಾವುದೋ ಸೀರಿಯಲ್ ನೋಡ್ಕೊಂಡು ಕೂತಿದ್ದಾರೆ ನೋಡಿ, ಯಾವುದೋ ಸೀರಿಯಲ್ ನೋಡ್ಕೊಂಡು ಕೂತಿದ್ದಾರೆ ಅಡುಗೆ ಮಾಡೋದು ಬಿಟ್ಟು. ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ವಲ್ಪ ಅಸೈನ್ಮೆಂಟ್ ಇತ್ತು ಅಂತ ಹೇಳಿ ಬರ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಸೈನ್ಮೆಂಟ್ ಎಲ್ಲ ಬರೆದಿದ್ದೆಲ್ಲ ಆಯಿತು. ಎತ್ತಿಟ್ಬಿಟ್ಟು ಊಟ ಎಲ್ಲ ಆಯಿತು. ಅಪ್ಪ ಅಮ್ಮ ಇಬ್ಬರು ಇನ್ನೂ ಊಟ ಮಾಡ್ತಿದ್ರು. ನಾನೊಂದು ಸ್ವಲ್ಪ ಹೊತ್ತು ಈಚೆ ಹೋಗೋಣ ಅಂತ ಹೋದೆ. ಬಟ್ ಈಚೆ ತುಂಬ ಥಂಡಿ ಇತ್ತು ಇವತ್ತು, ತುಂಬ ಕೋಲ್ಡ್ ಇತ್ತು ವೆದರು. ಸರಿ ಆಯಿತು ಅಂತ ಸ್ವಲ್ಪ ಹೊತ್ತು ಈಚೆಗಡೆ ಹಾಗೆ ನೋಡ್ತಾ ಇದ್ದೆ ಈಚೆ ಹೆಂಗಿತ್ತು ವೆದರು ಅಂತ ಹೇಳಿ. ತುಂಬ ಕೋಲ್ಡ್ ಇತ್ತು. ಸರಿ ಆಯಿತು ಅಂತ ಹೇಳಿ ಬಂದೆ. ಈ ಕಡೆ ನೋಡಿದ್ರೆ ಮತ್ತೆ ನಾಯಿ ಬಂತು. ಸರಿ ಆಯಿತು ಅಂತ ಹಂಗೆ ನಾಯಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ಅದು ಆಟ ಆಡ್ತಿದ್ರೆ ಚೆನ್ನಾಗಿ ಆಟ ಆಡಿಸುತ್ತೆ ನಮ್ಮನ್ನೇ. ನಾವು ಅದನ್ನು ಆಟ ಆಡಿಸೋ ಬದಲು ಅದೇ ನಮ್ಮನ್ನು ಆಟ ಆಡಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಆಯಿತು ಅಂತ ಹೇಳಿ ಅದಕ್ಕೂ ಸ್ವಲ್ಪ ಅಮ್ಮ ಅನ್ನ ಕಲಿಸ್ಕೊಂಡು ಬಂದು ಹಾಕ್ತಾಯಿದ್ರು, ಊಟ ಹಾಕ್ತಾಯಿದ್ರು. ನಾಯಿ ಕೂಡ ಊಟ ಮಾಡಿ ಹೋಯ್ತು ಅದು ಕೆಳಗೆ. ಇಲ್ಲೇನು ಮಲಗಲ್ಲ, ಅದು ಕೆಳಗಡೆ ಹೋಗಿ ಅದರದ್ದು ಎಲ್ಲೈತೆ ಜಾಗ ಅಲ್ಲಿ ಮಲ್ಕೊಳ್ಳುತ್ತೆ. ಸರಿ ಆಯಿತು ಅಂತ ಒಳಗೆ ಬಂದು ನೋಡ್ತಾಯಿದ್ರೆ ಅಪ್ಪ ಆಗಲೇ ಹಾಸ್ತಾಯಿದ್ರು, ಎಲ್ಲ ರೆಡಿ ಮಾಡ್ತಾಯಿದ್ರು ಮಲ್ಕೊಳ್ಳೋಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ಅಮ್ಮ ಸುಮ್ಮನೆ ಹಂಗೆ ಕ್ಯಾಶುವಲಾಗಿ ಮೊಬೈಲ್ ನೋಡಿಕೊಂಡು ಕೂತಿದ್ರು. ಆ್ಯಂಡ್ ಈ ಒಂದು ಕ್ಲಿಪ್ಪಿಂಗ್ ಬಂದು ವೆನ್ಸ್ಡೇ ಮಾರ್ನಿಂಗ್ ಆಗಿದ್ದರಿಂದ ನನಗೆ ಕಾಲೇಜು ಯೂನಿಫಾರ್ಮ್ ಇರಲಿಲ್ಲ. ಕಾಲೇಜಲ್ಲಿ ಯೂನಿಫಾರ್ಮ್ ಇರಲಿಲ್ಲ, ಕಲರ್ ಡ್ರೆಸ್ ಹಾಕೊಂಡು ಹೋಗಬೇಕಿತ್ತು. ನನ್ನ ಔಟ್ಫಿಟ್ ಈ ರೀತಿ ಇತ್ತು. ಬಸ್ಗೆ ವೆಯ್ಟ್ ಮಾಡ್ತಿದ್ದೆ. ಬಸ್ ಕೂಡ ಇನ್ನೂ ಬಂದಿರಲಿಲ್ಲ, ತುಂಬ ಲೇಟಾಗಿ ಬಂತು ಬಸ್ಸು. ಸರಿ ಆಯಿತು ಅಂತ ಬಸ್ ಹತ್ಕೊಂಡು ಬಂದೆ.
ಬಂದು ಕಾಲೇಜಲ್ಲಿ ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾಯಿದ್ರು, ನಾನು ಹಾಗೆ ಕ್ಯಾಶುವಲಾಗಿ ಮಾತಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಪ್ರೇಯರ್ ಇತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಮಾತಾಡಿಬಿಟ್ಟು ಪ್ರೇಯರ್ಗೆ ಹೋದ್ವಿ. ನೋಡ್ತಾ ಇರ್ಬೋದು ನೀವು ನಮ್ಮ ಒಂದು ಕಾಲೇಜ್ ವ್ಯೂ ಹೆಂಗಿದೆ. ಸರಿ ಆಯಿತು, ಕ್ಲಾಸಿಗೆ ಲೇಟ್ ಆಯಿತು ಅಂತ ಹೇಳಿ ಎಲ್ಲರೂ ಎದ್ದುಬಿಟ್ಟು ಕ್ಲಾಸ್ಗೆ ಹೋದ್ವಿ 3 ಜನನು. ಸೊ ಎಸ್, ಕಾಲೇಜೆಲ್ಲ ಬಿಡ್ತು. ಸದ್ಯಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ. ಬಸ್ಸು ತುಂಬ ರಶ್ ಇತ್ತು. ಸೊ ಬಸ್ ಕ್ಯಾಚ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಬನ್ನಿ ನೋಡೋಣ, ಮನೇಲಿ ಅಮ್ಮ ಇದ್ದಾರೆ. ಸೊ ಬಸ್ ಸ್ಟಾಪಿಂದ ನಮ್ಮ ಮನೆಗೆ ಅಷ್ಟೊಂದು ಡಿಸ್ಟೆನ್ಸ್ ಏನಿಲ್ಲ, ತುಂಬ ಹತ್ರನೇ. ಹಾರ್ಡ್ಲಿ ಒಂದು 100 ಮೀಟರ್ಸ್ ಆಗ್ಬೋದು ಅಷ್ಟೇ. ಸೊ ಫೈನಲಿ ಮನೇನ ರೀಚ್ ಆದೆ. ನೋಡಿ, ವೆಲ್ಕಮ್ ಮಾಡೋಕ್ಕೆ ಬಂದು ನಾನು ಮನೆಗೆ ಬರ್ತಿದ್ದಾಗೆ ಅಮ್ಮ ಟಿಫನ್ ಹಾಕ್ಕೊಟ್ರು. ಮಾರ್ನಿಂಗ್ ಟಿಫನ್ ಮಾಡಿದ್ದಿದ್ದೆ ತಿಂದೆ. ಟಿಫನ್ ಬಂದು ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದರು. ಸೊ ಇದು ಈವ್ನಿಂಗ್ ವ್ಲಾಗು. ಬ್ಲೂ ಬುಕ್ ತೊಗೊಂಬರೋಣ ಅಂತ ಹೋಗಿದ್ದೆ, ಅಸೈನ್ಮೆಂಟ್ ಇತ್ತು ಇವತ್ತು ಒಂದು. ಮತ್ತು ಅಲ್ಲೇ ಒಂದು ಅಂಗಡಿ ಕಾಣಿಸ್ತು, ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು. ಚಳಿ ಇದ್ದಿದ್ದರಿಂದ ಬಜ್ಜಿ ತಗೊಂಡೋಗೋಣ ಅಂತ ಹೇಳಿ ಬಜ್ಜಿ ತಗೊಂಡು ಮನೆಗೆ ಬಂದೆ. ಬಜ್ಜಿ ತಿಂದ್ಕೊಂಡು ಹಂಗೇ ನನ್ನ ಅಸೈನ್ಮೆಂಟ್ ವರ್ಕ್ ಇತ್ತಲ್ಲ ಅದನ್ನು ಕೂಡ ಹೆಂಗೋ ಮುಗಿಸ್ದೆ. ಜಾಸ್ತಿನೇ ಇತ್ತು ಅಸೈನ್ಮೆಂಟು, 2 ಅಸೈನ್ಮೆಂಟ್ ಇತ್ತು. ಒಂದು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದೆ, ಮತ್ತು ಇನ್ನೊಂದು ಅಸೈನ್ಮೆಂಟ್ ಕೂಡ ಬರಿಬೇಕಿತ್ತು. ಸೊ ಹೆಂಗೋ ಅಸೈನ್ಮೆಂಟ್ ಬರೆದು ಮುಗಿಸ್ದೆ. ಅಸೈನ್ಮೆಂಟ್ ಬರೆದು ಹಂಗೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಿದ್ದೆ, ಏನಾದರೂ ಬಿಟ್ಟಿದ್ದೀನ, ಯಾವುದಾದ್ರೂ ಪಾಯಿಂಟ್ಸ್ ಬಿಟ್ಟಿದ್ದೀನ ಅಂತ ಹೇಳಿ. ಇಲ್ಲ, ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಸರಿ ಆಯಿತು ಅಂತೇಳಿ ನಾನು ಅಮ್ಮ ಹೊರಗಡೆ ನಿಂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಹೊರಗಡೆ ನಿಂತ್ಕೊಂಡ್ವಿ. ಸ್ವಲ್ಪ ಥಂಡಿನೇ ಇತ್ತು, ಜಾಸ್ತಿ ಚಳಿನೇ ಇತ್ತು ಅಂತಲೇ ಹೇಳ್ಬೋದು, ಕೋಲ್ಡ್ ವೆದರ್ ಆಗಿದ್ದರಿಂದ. ಇವಾಗ ಕೆಮ್ಮು, ನೆಗಡಿ, ಕೋಲ್ಡು ಎಲ್ಲ ಜಾಸ್ತಿ ಬೇಗ ಅಟ್ಯಾಕ್ ಆಗುತ್ತಲ್ವ. ಸೊ ಆಯಿತು ಅಂತ ಒಂದು ಸ್ವಲ್ಪ ಹೊತ್ತು ನಿಂತು ಬಂದ್ವಿ. ಸೊ ಅಷ್ಟೊತ್ತಿಗೆ ಅಪ್ಪ ಕೂಡ ಬಂದರು. ಅಪ್ಪ ಬಿಸ್ಕೆಟ್ ತಂದಿದ್ರು ನಾಯಿಗೆ ಅಂತಲೇ. ಹಾಗೆ ನಾನೇ ಕಟ್ ಮಾಡಿ ಬಿಸ್ಕೆಟ್ನ ನಾಯಿಗೆ ಹಾಕ್ಬಿಟ್ಟು ಬಂದೆ. ಫೈನಲಿ ಊಟಕ್ಕೆ ಅಮ್ಮ ಮೊಳಕೆ ಹುರುಳಿಕಾಳು ಸಾರು ಮತ್ತು ಅನ್ನ ಮುದ್ದೆ ಮಾಡಿದರು. ಊಟ ಮಾಡಿ ಎಲ್ಲರೂ ಮಲ್ಕೊಂಡ್ವಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.